ಇದು 8 ಮದುವೆಯಾದ ಚಾಲಾಕಿ ಮಹಿಳೆಯ ಕಥೆ. 7 ಜನರನ್ನ ಬಕ್ರಾ ಮಾಡಿ 8ನೇಯವನಿಗೆ ಗಾಳ ಹಾಕಿದ ಮತ್ತೊಂದು ಕಥೆ. 7 ಜನರ ಮನೆ ಹಾಳು ಮಾಡಿದ್ದ ಮನೆಯಾಳಿಯ ಮತ್ತೊಂದು ರೋಚಕ ಕಥೆ. ಏಳು ಜನರನ್ನ ಬಕ್ರಾ ಮಾಡಿ 8ನೇಯವನಿಗೆ ಗಾಳ ಹಾಕಿದ ಈ ಖತರ್ನಾಕ್ ಲೇಡಿ ಯಾರು? ದನ ಕಾಲಿಟ್ಟ ಕಡೆ ಹುಲ್ಲು ಕಾಣಿಸೋದಿಲ್ಲ, ಈ ಐನಾತಿ ಕಾಲಿಟ್ಟ ಕಡೆ ಹುಡುಗರೇ ನಾಪತ್ತೆಯಾಗ್ತಾರಂತೆ. 7 ಜನರ ಮನೆ ಹಾಳು ಮಾಡಿದ್ದ ಐನಾತಿ ಕಳ್ಳಿ 8ನೇ ಬಾರಿಗೆ ಸಿಕ್ಕಿದ್ದ 62ರ ಮುದುಕ. 7 ಜನರ ಮನೆ ಹಾಳು ಮಾಡಿದ್ದಂತಹ ಮನೆಯಾಳಿ ಪಾಖಂಡಿ. ಆದ್ರೆ 7 ಜನರ ಬಳಿ ಆಟ ಆಡಿದ್ಲು. ಆ ಐನಾತಿ ಮಹಿಳೆಗೆ ಕೊಟ್ಟ ಖತರ್ನಾಕ್ ಸುಲ್ತಾನ್ ಏಟು ಏನ್ ಗೊತ್ತಾ? ಆ ಖತರ್ನಾಕ್ ಸುಲ್ತಾನ್ ಏಟು 7 ಗಂಡಂದಿರ ಮಾನ ದೋಚಿದ್ದಲ್ಲದೆ 7 ಜನರ ಹಣ ಪೀಕಿದ್ಲು. 7 ಸಂಸಾರಗಳ ಮಾನ ಹರಾಜಾಕಿದ್ಲಂತೆ. ಎಷ್ಟು ಮನೆ ದೀಪ ಆರಿಸಿರ್ಬೋದು ಅಂತ ಶೋಕಿ ಮಾಡಿ ಸಗಣಿ ತಿಂದು ಶೋ ಕೊಡುತ್ತಿದ್ದವಳು. 7 ಜನರ ಮನೆ ಹಾಳು ಮಾಡಿದ್ದ ಮನೆಯಾಳಿ 8ನೇಯ ಮುದಿಯ ಕಲಿಸಿದ್ದ ಸಖತ್ ಪಾಠ. ಫ್ರೀಡಂ ಟಿವಿಯಲ್ಲಿ 420 ಲೇಡಿಯ ಮಖಮಲ್ ಟೋಪಿ ಕಹಾನಿ ನಾವು ಬಿಚ್ಚಿಡ್ತೀವಿ. ಇದು 8 ಮದುವೆಯಾದ ಚಾಲಾಕಿ ಮಹಿಳೆಯ ಕಥೆ. ಪಾಪ ಮದುವೆ ಆದವರ ವ್ಯಥೆ. 7 ಜನರನ್ನ ಬಕ್ರಾ ಮಾಡಿ 8ನೇಯವನಿಗೆ ಗಾಳ ಹಾಕಿದ್ಲು. ತನ್ನ ಚರ್ಮದ ಬಣ್ಣ ಬಿಳಿ ಅಂದ ಮಾತ್ರಕ್ಕೆ ಅದನ್ನೇ ಬಂಡವಾಳ ಆಗಿಸಿಕೊಂಡು ಊರು ತುಂಬ ಮೇಯ್ದಿದ್ಲು. 7 ಜನರ ಮನೆ ಹಾಳು ಮಾಡಿದ್ದ ಮನೆ ಮುರುಕಿ 8ನೇ ಬಾರಿಗೆ ಸಿಕ್ಕಿದ್ದ 62ರ ಯವ್ವನ ಕಳೆದುಕೊಂಡ ಮುದುಕ. ಆದರೆ 7 ಜನರ ಮನೆ ಹಾಳು ಮಾಡಿದ್ದ ಈ ಖತರ್ನಾಕ್ ಲೇಡಿಯ ಕಥೆ ಹೇಳ್ತೀವಿ ಕೇಳಿ. ಈ ಸ್ಟೋರಿ ನೋಡಿದ್ರೆ ನಿಮ್ಮ ಎದೆಯಲ್ಲಿ ಗಿಚ್ಚಿ ಗಿಲಿಗಿಲಿ ಶುರುವಾಗುತ್ತೆ. ಸಾಧಾರಣ ಬ್ಯೂಟಿ ವಂಚನೆಯಲ್ಲಿ ನಾಟಿ. ಬರಹಗಳೇ ಕಥೆ ಹೇಳ್ತಾ ಇದೆ. ಮ್ಯಾಟ್ರಿಮೋನಿಯಲ್ಲಿ ಅಮಾಯಕರ ಬೇಟೆಯಾಡುವಂತಹ ಚಾಲಾಕಿ. ಆಗಷ್ಟೇ ಮುಖ ತೊಳಿತಾಳೆ, ಒಣಗಿರೋ ಬಟ್ಟೆಯಲ್ಲಿ ಮುಖ ಒರೆಸ್ಕೋತಾಳೆ, ಕ್ರೀಮ್ ಹಾಕಿಕೊಳ್ತಾಳೆ, ಅದ್ರ ಮೇಲೆ ಸ್ವಲ್ಪ ಪೌಡರ್ ಹಾಕ್ಕೊಂಡು ಕೆಮರಾದ ಮುಂದೆ ಕಾಣಿಸಿಕೊಳ್ತಾಳೆ. ನೋಡುವಂತಹ ಚೆಲುವ ಚೆನ್ನಿಗರಾಯರಿಗೆ ಆಕೆಯ ಸ್ಕಿನ್ ಕಲರ್ ನೋಡಿ ಆಸೆ ಬರುತ್ತೆ. ನನ್ನ ಗಂಡ ಸತ್ತು ಹೋಗಿದ್ದಾನೆ ಎಂದು ಪೋಸ್ಟ್ ಮಾಡಿಕೊಂಡಿದ್ಲು. ಚಿಕ್ಕ ವಯಸ್ಸಿನಲ್ಲೇ ದೇವರು ಗಂಡನನ್ನ ಕರೆಸಿಕೊಂಡ ಎಂದು ಬೊಂಗು ಬಿಟ್ಟಿದ್ಲು. ಈಕೆಯ ಬಾಯಲ್ಲೂ ಭಾವುಕ ಮಾತು ಗಮನಿಸಿ. ಬಾಳು ಕೊಡಿ, ಅತ್ಯಂತ ನಿಯತ್ತಿನ ಹೆಂಗಸು ಎಂದು ಪುಂಗುತ್ತಿದ್ದಳು ಈಕೆ. ಈ ಮೇಕಪ್ ಫೋಟೋ ನೋಡಿ ಯಾಮಾರ್ತಿದ್ರು ಗಂಡಸರು. ಕೂತು ಜಾಗದಿಂದ ತುಟಿ ತುದಿಯಲ್ಲಿ ಜೊಲ್ಲು ಸುರಿಸಿ ಈಕೆಯನ್ನ ಗಮನಿಸ್ತಿದ್ರಂತೆ. ಸಂಪರ್ಕ ಮಾಡುತ್ತಿದ್ದವರ ಬಾಳು ಹಾಳಾಗ್ತಿತ್ತು. ಫಸ್ಟ್ ನೈಟ್ ಆಗಿರದ ಬಾಲ ವಿಧವೆ ಎಂದು ನಾಟಕ ಆಡ್ತಿದ್ಲಂತೆ. ಕನ್ಯತ್ವವನ್ನ ಬಾಕಿ ಉಳಿಸಿಕೊಂಡಿದ್ದೀನಿ ಅಂತ ಹೇಳಿ ಪುಂಗಿದ್ಲಂತೆ ಈಕೆ. ಈ ಸ್ಟೋರಿ ನೋಡಿದ್ರೆ ನಿಮ್ಮ ಎದೆಯಲ್ಲಿ ಗಿಚ್ಚಿ ಗಿಲಿಗಿಲಿ ಆಗೋದಂತೂ ಗ್ಯಾರಂಟಿ. ಖತರ್ನಾಕ್ ಲೇಡಿಯ ಖತರ್ನಾಕ್ ಕಥೆ. ಸಾಧಾರಣ ಬ್ಯೂಟಿ ವಂಚನೆಯಲ್ಲಿ ಮಾತ್ರ ಈಕೆ ಐನಾತಿ ನಾಟಿ. ಮ್ಯಾಟ್ರಿಮೋನಿಯಲ್ಲಿ ಅಮಾಯಕರ ಬೇಟೆಯಾಡುವಂತಹ ಚಾಲಾಕಿ. 7 ಗಂಡಂದ್ರನ್ನ ಮನ ಮರ್ಯಾದೆ ದೋಚಿದ್ದಲ್ಲದೆ 7 ಜನರ ಹಣ ಪೀಕಿದ್ಲು. ಈಕೆಗೆ ಮದುವೆಯಾಗಿದೆ, ಗಂಡ ಕೂಡ ಇದ್ದ. ಒಂದೆರಡಲ್ಲ, ಎಣಸಕ್ಕೆ ಹೋದ್ರೆ ನಿಮಗೆ ಬೆರಳು ಸಾಕಾಗೋದಿಲ್ಲ ಅಷ್ಟು ಗಂಡಂದ್ರು. ಜೊತೆಗೆ ಪೋಸ್ಟ್ ಹಾಕಿಕೊಳ್ತಾಳೆ, ನಾನು ಗಂಡನನ್ನ ಬಿಟ್ಟಿದ್ದೇನೆ, ಆದರೆ ಯಾವುದೇ ತರಹದ ಫಸ್ಟ್ ನೈಟ್ ಆಗಿಲ್ಲ. ಅನ್ಯಥಾ ಭಾವಿಸಬೇಡಿ, ಪದಗಳನ್ನು ಬಳಸಲೇಬೇಕಾಗುತ್ತೆ. ನಿಮಗೆ ಅರ್ಥ ಮಾಡಿಸುವ ಭರದಲ್ಲಿ
ಏನೇನೋ ಹೇಳುವಂತಹ ಪ್ರಯತ್ನ ನಮ್ಮದಲ್ಲ. ನನ್ನಲ್ಲಿ ಕನ್ಯತ್ವ ಬಾಕಿ ಉಳಿಸಿಕೊಂಡಿದ್ದೀನಿ, ಫಸ್ಟ್ ನೈಟ್ ಮುಗಿದಿದೆ, ಗಂಡನ ದೇಹ ಸ್ಪರ್ಶ ಮಾಡಿಲ್ಲ, ಕನ್ಯತ್ವ ಹಾಗೆ ಇದೆ, ನಿಮ್ಮ ಜೊತೆ ನಿಯತ್ತಾಗಿ ಬಾಳ್ತೀನಿ, ನನ್ನನ್ನು ಮದುವೆಯಾಗಿ ಅಂತ ಅಧಿಕೃತವಾಗಿ ಪೋಸ್ಟ್ ಮಾಡಿಕೊಳ್ತಾಳೆ ಐನಾತಿ ಕಳ್ಳಿ. ಅವರು ಇವಳ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡ್ತಿದ್ರು. ಮಾತುಕತೆಯ ವೇಳೆ ನಂಬಿಸಿ ಮದುವೆ ಮಾಡಿಕೊಳ್ಳುತ್ತಿದ್ಲು. ನಾಲಿಗೆ ಉದ್ದ ಇತ್ತು. ಅನಂತರ ಶುರುವಾಗ್ತಾ ಇತ್ತು ಟಾರ್ಚರ್ಗಳು. ಆರಂಭದಲ್ಲಿ ಚೆನ್ನಾಗಿರ್ತಾಳೆ, ಖರ್ಚಿಗೆ ದುಡ್ಡು ಬೇಕು, ಪಾಕೆಟ್ ಮನಿ, ಶಾಪಿಂಗಿಗೆ ಹಣ ಬೇಕು, ಕಾರಣ ಸ್ಕಿನ್ ಕಲರ್ ಬಿಳಿ ಇದೆ, ಟೂರ್ ಹೋಗೋದಕ್ಕೆ ಬೇಕು, ಹೀಗೆ ಕಿರುಕುಳ ಶುರು ಮಾಡ್ತಾ ಇದ್ಲು. ಶಾಪಿಂಗಿಗೆ ದುಡ್ಡು ಕೊಡದೇ ಇದ್ರೆ ಬೆಡ್ರೂಮ್ ಬಾಗಿಲು ಬಂದ್ ಮಾಡ್ತಾ ಇದ್ರು. ಹೀಗೆ ಒಂದೆರಡು ತಿಂಗಳಲ್ಲಿ ಸಂಬಂಧ ಕಟ್ಟಾಗುತ್ತೆ. ಅದೇನೇನೋ ಒದರ್ತಾಳೆ, ಜನರನ್ನ ಬುಟ್ಟಿಗೆ ಹಾಕೋತಾ ಇದ್ಲು, ಮದುವೆ ಆಗ್ತಾ ಇದ್ಲು. ಆರಂಭದಲ್ಲಿ ಒಂದೆರಡು ದಿನ ಚೆನ್ನಾಗಿರ್ತಾರೆ, ಮಾನಸಿಕವಾಗಿ ಯಾವುದೇ ತರಹದ ಹಿಂಸೆಗಳನ್ನು ಕೊಡೋದಿಲ್ಲ. 4ನೆಯ ರಾತ್ರಿ ಶುರುವಾಗುತ್ತೆ ದೈಹಿಕ ಹಿಂಸೆ. ದೈಹಿಕ ಹಿಂಸೆ ಅಂತ ಏನು? ಈ ದೈಹಿಕ ಹಿಂಸೆ ಏನಂದ್ರೆ ಕಟ್ಕೊಂಡಿರೋ ಗಡ್ಡನ್ ಬೆಡ್ಡನ್ನ ದೂಕೋದು, ಅದೇ ದೈಹಿಕ ಹಿಂಸೆ. 8ನೇ ಗಂಡ ಕೊಟ್ಟ ಸುಲ್ತಾನಿ ಏಟು, ತಡ್ಕಂಡ ಪಾಪ, ತಡ್ಕಂಡ ಸಹನೆ ಮೀರ್ತು. ಇವಳೇ ಸತಿ ಸಾವಿತ್ರಿ, ಇವಳೇ ಸೀತೆ ಎಂದು ಹೇಳಲು ಇವಳಂತೆ ಒಂದು 420 ಟ್ರಾಜಿಡಿ ಇದೆ. ಅವರು ಇವಳ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡ್ತಿದ್ರು. ಮಾತುಕತೆಯ ವೇಳೆ ನಂಬಿಸಿ ಮದುವೆ ಮಾಡಿಕೊಳ್ತಾ ಇದ್ಲು. ಹೆಂಗಾದ್ರೂ ಮಾಡಿ ಈಕೆಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಹೇಳಿ 8ನೇ ಗಂಡ ಯೋಚನೆ ಮಾಡ್ದ. ಅನಂತರ ಶುರುವಾಗುತ್ತೆ ಈಕೆಯ ಟಾರ್ಚರ್ಗಳು. ಖರ್ಚಿಗೆ ದುಡ್ಡು ಬೇಕು, ಪಾಕೆಟ್ ಮನಿ ಬೇಕು, ಶಾಪಿಂಗಿಗೆ ಹಣ ಬೇಕು. ನೋಡಿ, ಈ ಮ್ಯಾಟ್ರಿಮೋನಿ ಎನ್ನುವಂತಹ ಆ್ಯಪ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆಯೂ ಜಾಸ್ತಿ ಇದೆ, ಸದುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆಯೂ ಜಾಸ್ತಿ ಇದೆ. ಇಂಥ ಈ ದರಿದ್ರ ಶಿಖಾಮಣಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ದಲೇ ಇರ್ತಕ್ಕಂತಹದ್ದನ್ನು ಪುಂಗೋದು. ಈ ಕೆಲ ದೌರ್ಬಲ್ಯ ಇರುವಂತಹ ಗಂಡಸರು, ಎಲ್ಲರೂ ಅಲ್ಲ, ಕೆಲವರಿಗೆ ಮಾತ್ರ ಇದು ಅನ್ವಯಿಸುತ್ತೆ, ಈ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಮುಖದಲ್ಲಿ ಮೀಸೆ ಇದ್ದು ಮಾತ್ರಕ್ಕೆ ಎಲ್ಲರೂ ಗಂಡಸಾಗಕ್ಕೆ ಸಾಧ್ಯನೂ ಇಲ್ಲ. ಹೆಣ್ಣಿನ ದೌರ್ಬಲ್ಯಗಳನ್ನು ಗೊತ್ತು ಮಾಡಿಕೊಳ್ಳುವಂತಹ, ಆಕೆಯ ಹಿನ್ನೆಲೆಯ ಬಗ್ಗೆ ಸರ್ಚ್ ಮಾಡುವಂತಹ ವಿವೇಚನೆಯನ್ನು ಕಳ್ಕೊಂಡ್ರೆ ಗಂಡಸರು ಅಂತ ಹೇಳಕ್ಕೆ ಸಾಧ್ಯನಾ? ಆಕೆ ಯಾರು, ಎಲ್ಲಿಂದ ಬಂದ್ಲು, ಆಕೆ ಹೆಂಗೆ ಪರಿಚಯ ಮಾಡ್ಕೋತಾರೆ ನಮ್ಮನ್ನು, ಹೆಂಗೆ ಏಕಾಏಕಿ ನಮ್ಮನ್ನು ನಂಬಿಸ್ತಾರೆ, ಇವ್ರ ಬಗ್ಗೆ ಒಂದು ಸ್ವಲ್ಪ ವಿವೇಚನೆ ಇಟ್ಕೊಂಡು ಯೋಚನೆ ಮಾಡಬೇಕು. ಸೊ ಏನೂ ಗೊತ್ತಿಲ್ಲದೆ ಆಕೆಯನ್ನು ಮದುವೆ ಆಗ್ತಾ ಇದ್ರು. ಆರಂಭದಲ್ಲಿ ಆಕೆ ಚೆನ್ನಾಗೇ ಇದ್ಲು, ಅದಾದ ನಂತರ ಮಾನಸಿಕವಾದಂಥ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾಳೆ. ರಾಮಕೃಷ್ಣಯ್ಯ ಹೆಂಡತಿ ತೀರು ಹೋಗಿದ್ಲು, ಮ್ಯಾಟ್ರಿಮೋನಿಯಾದಲ್ಲಿ ಸಂಪರ್ಕ ಮಾಡಿದ್ಲು. ಆಗ ಈ ವಿಜಯಲಕ್ಷ್ಮಿ ಸಿಕ್ಕಿದ್ಲು. ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಹಣ ಕೀಳಲು ಶುರು ಮಾಡಿದ್ಲು. PF ಹಣ ಕೊಡುವಂತೆ ದಿನ ಪೀಡಿಸ್ತಾ ಇದ್ಲು. ಇಲ್ಲ ಡಿವೋರ್ಸ್ ಕೊಡು ಎಂದು ಪೀಡಿಸುತ್ತಿದ್ಲು. ಕೂಡಲೇ ಎಚ್ಚೆತ್ತುಕೊಂಡ ರಾಮಕೃಷ್ಣ ಪೊಲೀಸರಿಗೆ ದೂರು ಕೊಡ್ತಾನೆ. ನೋಡಿ, ಈ ರಾಮಕೃಷ್ಣ ಎನ್ನುವಂತಹ ವ್ಯಕ್ತಿ 8ನೇ ಗಂಡ. ಬಸವೇಶ್ವರ ನಗರ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮುಖದಲ್ಲಿ ಸ್ಕಿನ್ ಸುಕ್ ಹಿಡಿದೋಗಿತ್ತ ಆ ಮನುಷ್ಯಂದು, ಪಾಪ 65 ವರ್ಷದ ಮುದುಕ. ಸೊ ಹೆಂಗೋ ಯಂಗ್ಸ್ಟರ್ ಹುಡುಗಿ ಸಿಕ್ಕವಳೆ, ಹೆಂಗೋ ಸಂಸಾರ ಮಾಡ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಮದುವೆ ಆಗೋನೆ. ಕುತ್ತಿಗೆಗೆ ತಾಳಿ ಕಟ್ಟಿ ಅದಾದ ನಂತರ ಈತನ ಕುತ್ತಿಗೆಗೆ ಈತನ ಬುಡಕ್ಕೆ ಬಂದ ಮೇಲೆ ಎಚ್ಚೆತ್ತುಕೊಂಡ. ಬಸವೇಶ್ವರ ನಗರದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟ. ವಿಜಯಲಕ್ಷ್ಮಿ ಬಂಧನಕ್ಕೆ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. 420 ಹೆಂಡತಿಯ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ರಾಮಕೃಷ್ಣಯ್ಯ ಹೆಂಡತಿ ತೀರಿ ಹೋಗಿದ್ಲು. ಪಾಪ ಮ್ಯಾಟ್ರಿಮೋನಿಯಾದಲ್ಲಿ ಸಂಪರ್ಕ ಮಾಡಿದ್ಲು. ಹೆಂಡತಿ ತೀರೋದ್ಮೇಲೆ ಒಂದು ಮದುವೆ ಆಗಬೇಕು ಅಂತ ಇಚ್ಛೆ ಪಟ್ಟ. ಮ್ಯಾಟ್ರಿಮೋನಿಯಲ್ಲಿ ಹುಡುಕದ. ಆಗ ಸಿಕ್ಕಿದ್ಲು ನೋಡಿ ಈ ಪಾಖಂಡಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ನೋಡೋದಕ್ಕೂ ಚೆನ್ನಾಗಿದ್ದಾಳೆ, ಮಾತು ಚೆನ್ನಾಗಾಡ್ತಾಳೆ, ಮದುವೆ ಆಗೋಣ ಅಂತ ಹೇಳಿ ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಹಣ ಕೀಳೋದಕ್ಕೆ ಶುರು ಮಾಡಿದ್ಲು. PF ಹಣ ಕೊಡುವಂತೆ ದಿನ ಪೀಡಿಸ್ತಾ ಇದ್ಲು. ಪಾಪ ರಾಮಕೃಷ್ಣ ಅದು ಯಾವ ಕರ್ಮ ಮಾಡೋನೋ ಪಾಪ, ಗಂಟು ಹಾಕ್ಕೊಂಡ 3 ದಿನಕ್ಕೆ ಹಣೆ ಬರಹ ಗೊತ್ತಾಯಿತು. ಆಮೇಲೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ಪೊಲೀಸರು ತನಿಖೆ ಶುರು ಹಚ್ಕೊಂಡ್ರು. ಆಮೇಲೆ ಈಕೆಯ ಬಗೆದಷ್ಟು ಬಯಲಾಯಿತು ಬೆಚ್ಚಿ ಬೀಳಿಸುವಂತಹ ವರದಿ. ಹಾಗಾಗಿ ಮದುವೆ ಆಗಲು ಇಚ್ಛಿಸುವಂತಹ ಯುವಕರು, ಮದುವೆ ಆಗಲು ಇಚ್ಛಿಸುವಂತಹ ಯುವತಿಯರು, ನಿಮ್ಮ ಹುಡುಗರು ಹೆಂಗಿರಬೇಕು, ಅವರ ಹಿನ್ನೆಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡಾ,
420 ಹಿನ್ನೆಲೆ ಇರ್ತಕ್ಕಂಥ ಹುಡುಗರ ಅಥವಾ ಹುಡುಗಿರ, ಇದು ಇಬ್ಬರಿಗೂ ಅನ್ವಯಿಸುತ್ತೆ. ಬರೀ ಹುಡುಗರು ಮಾತ್ರ 420 ಆಗಬೇಕು ಅಂತೇನಿಲ್ಲ, ಹುಡುಗಿರು ಕೂಡ 420 ಆಗಬಹುದಲ್ವಾ? ಅದಕ್ಕೆ ಸಾಕ್ಷಿ ವಿಜಯಲಕ್ಷ್ಮಿ. ಹಾಗಾಗಿ ಹುಡುಗರು ಎಚ್ಚೆತ್ತುಕೊಳ್ಬೇಕು, ಹುಡುಗಿಯರು ಎಚ್ಚೆತ್ತುಕೊಳ್ಬೇಕು. ಫ್ರೀಡಮ್ ಟಿವಿಯ ಕಾಳಜಿ ಏನಂತ ಹೇಳಿದ್ರೆ, ಸಂಸಾರ ಮಾಡಲು ಒಳ್ಳೆಯ ಹುಡುಗ ಬೇಕು, ಸಂಸಾರ ಮಾಡೋದಕ್ಕೂ ಕೂಡ ಒಳ್ಳೆಯ ಹುಡುಗಿ ಬೇಕು. ಸೊ ಇಬ್ಬರಿಗೂ ಇದು ಒಂತರಹದ ಒಳ್ಳೆಯ ಸಂದೇಶ. ನೀವು ಹುಡುಕಿಕೊಳ್ಳುವಂತಹ ಜೋಡಿಯ ಹಿನ್ನೆಲೆಯನ್ನು ಪರೀಕ್ಷೆ, ಪರಿಶೀಲನೆ ಎಲ್ಲವನ್ನು ಕೂಡ ಮಾಡಿಯೇ ನಿಮ್ಮ ಹುಡುಗರನ್ನು ಅಥವಾ ನಿಮ್ಮ ಹುಡುಗಿಯರನ್ನು ಹುಡುಕಿಕೊಳ್ಳಿ ಎನ್ನುವಂತಹ ಮಾಹಿತಿಯೊಂದಿಗೆ ಈ ಬುಲೆಟಿನನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ.